ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಒಂದು ವಿಡಿಯೋ ಮಾಡಬೇಕಂತ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಏನಂತಂದರೆ ಒಂದು ರೆಸಿಪಿ ಮಾಡ್ತಿದ್ದೀನಿ ನಾನು ಇವತ್ತು. ಏನಂತಂದರೆ ಅದು ಏನು ಹಾಗಲಕಾಯಿ ಚೀಪ್ಸ್ ಮಾಡ್ತಿದ್ದೀನಿ. ಹಾಗೆ ಅದಕ್ಕೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾಗಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ, ಹೇಗೆ ಮಾಡ್ತಿದ್ದೀನಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ಬೋದು. ಅತಿ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಮನೆಯಲ್ಲಿ ಬಳಸುವಂಥ ಸಾಮಗ್ರಿಗಳಿಂದ ಈ ಹಾಗಲಕಾಯಿ ಚಿಪ್ಸನ್ನು ಮಾಡ್ತಿದ್ದೀನಿ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡೋಣ ಬನ್ನಿ. ಈ ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಆಮೇಲೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಆಮೇಲೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಹಾಗಲಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ನಾನು ಮುಂದೆ ತೋರಿಸ್ತೀನಿ ನೋಡಿ. ಅಂದರೆ ಫ್ರೆಶ್ ಆಗಿರುವಂತಹ ಹಾಗಲಕಾಯಿ, ನಮ್ಮ ಮನೆ ಮುಂದೆ ಬೆಳೆದಿರುವಂತಹ ಹಾಗಲಕಾಯಿಗಳಿವು. ನೋಡಿ ಯಾವ ರೀತಿ ಮಾಡಬೇಕು ಅಂತ ಕಟ್ ಮಾಡ್ಕೋಬೇಕು. ಅಂದರೆ ಸಣ್ಣದಾಗಿ ಮಾಡ್ಕೊಂಡ್ರೆ ಚಿಪ್ಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಸಣ್ಣದಾಗಿ ಕಟ್ ಮಾಡಬೇಕು. ಅಂದರೆ ಇದು ಮುಂದಿಂದು ಸ್ವಲ್ಪ ತೆಗಿಬೇಕು. ಯಾಕಂದರೆ ಇದು ಫುಲ್ ಸಣ್ಣದಾಗುತ್ತಲ್ಲ, ಹಾಗಾಗಿ ಈ ಮುಂದಿಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದನ್ನು ತೆಗೆದುಬಿಟ್ಟು ಸಣ್ಣದಾಗಿ ತಿಳುವಾಗಿ, ಅಂದರೆ ಇದು ಬೀಜ ಏನು ಜಾಸ್ತಿ ಗಟ್ಟಿ ಇರಲ್ಲ, ಹಾಗಾಗಿ ಇದು ಬೀಜ ಸಮೇತನೂ ಕಟ್ ಮಾಡಿದ್ರು ನಡೆಯುತ್ತೆ. ಅಂದರೆ ಇದು ಎಳೆಯದಾಗಿರುತ್ತಲ್ವ ಬೀಜ, ಇದು ನಡೆಯುತ್ತೆ. ಈಗ ಹಾಗಾಗಿ ಇದು ಸೇಮ್ ಕಟ್ ಮಾಡಬೇಕು. ಇಷ್ಟೊಂದು ತಿಳುವಾಗಿ ಕಟ್ ಮಾಡಬೇಕು. ನೋಡಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ಕ್ರಿಸ್ಪಿಯಾಗಿ ಆಗುತ್ತೆ. ಆಮೇಲೆ ಹೊರಗಡೆ ಇದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಇನ್ನಷ್ಟು ಈಸಿ ಅಲ್ವಾ. ನೋಡಿ ಇಷ್ಟೊಂದು ತಿಳುವಾಗಿರ್ಬೇಕಿದು. ನೋಡಿ ಇದು ಬೀಜ ಅಂತೂ ತೆಗೆಯೋದು ಬೇಡ, ಯಾಕಂದರೆ ಇದು ಗಟ್ಟಿಯಾಗಿರಲ್ಲ, ಇನ್ನೂ ಎಳೆಯಾಗಿರುತ್ತೆ. ನಡೆಯುತ್ತೆ ಬೀಜ, ಇದು ತೆಗೆಯೋಕೆ ಹೋಗಬೇಡಿ ಎಳೆ ಇದ್ದರೆ. ನೋಡಿ ಈ ಥರ ತಿಳುವಾಗಿ ಕಟ್ ಮಾಡ್ತಾ ಬರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಶುಗರ್ ಇದ್ದವರಿಗಂತೂ ತುಂಬಾ ಹೇಳಿ ಮಾಡಿಸಿರುವಂತಹ ಇದು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಗಟ್ಟಿಯಾಗಿದ್ದರೆ ತೆಗೆದುಬಿಡಿ. ಈ ಥರ ಗಟ್ಟಿಯಾಗಿದ್ದರೆ ತಗೊಂಡು ಬಿಡಬೇಕು. ಇದು ಬೀಜ ಇದು ಬೇಡ. ನೋಡಿ ಇದು ತುಂಬ ಗಟ್ಟಿಯಾಗಿದೆ, ಇದು ಬೀಜ ಇದು ಬೇಡ. ಎಳೆದಾಗಿದ್ದರೆ ನಡೆಯುತ್ತೆ ಇದು, ಯಾಕಂದರೆ ತಿನ್ನುವಾಗ ಕೂಡ ಕ್ರಿಸ್ಪಿಯಾಗಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಂದ್ರೆ ನಾನು ತುಂಬ ಸಲ ಕೈ ಕುಯ್ಕೊಂಡಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೇಕು. ನೋಡಿ ಈ ಥರ ಕೈ ಕುಯ್ಕೊಂಡಿದ್ದೀನಿ, ಅದಕ್ಕೆ ನಿಧಾನವಾಗಿ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ಈ ನೈಫಲ್ಲಿ ಕಟ್ ಮಾಡುವಾಗ ನಾನು ತುಂಬ ಸಲ ಕೈ ಕುಯ್ಕೊಂಡಿದ್ದೀನಿ. ಹಾಗಾಗಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇಳಿಗೆ ಮನೆಗಿಂದನೇ ಕಟ್ ಮಾಡೋದು ಯಾವುದಾದ್ರೂ ಕೂಡ. ಬಟ್ ಇಳೆ ಮನೆ ತುಂಬ ಮೊಂಡಾಗಿದೆ, ಹಾಗಾಗಿ ನಾನು ಅದು ಬೇಡ ಅಂತ ಚಾಕುವಿಂದನೇ ಕಟ್ ಮಾಡ್ತಿದ್ದೀನಿ. ನೋಡಿ ಇದು ಚಿಕ್ಕದಾಗಿದೆ, ಇದೇನು ಬೇಡ ಕಟ್ ಮಾಡಿ. ಚೀಪ್ಸ್ ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿನೇ ಇರಬೇಕಲ್ಲ, ಹಾಗಾಗಿ ನೋಡಿ ಈ ಥರ ಮುಂದಿಂದ ತೆಗೆದುಬಿಡಬೇಕು. ಇದು ಕಟ್ ಮಾಡಿದ ತಕ್ಷಣ ಹಾಗೆ ಚೀಪ್ಸ್ ಮಾಡೋದಂತ ಅಲ್ಲ. ಕಟ್ ಮಾಡಿದ ತಕ್ಷಣ ಒಮ್ಮೆ ನಾವು ಚೀಪ್ಸ್ ಮಾಡೇ ಬಿಡಬೇಕು ಅಂತ ಹಂಗಲ್ಲ. ಕಟ್ ಮಾಡಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ, ನೋಡೋಣ ಬನ್ನಿ. ನೋಡಿ ಇಷ್ಟೊಂದು ತಿಳುವಾಗಿರಬೇಕು ಇದು. ನೋಡಿ ಕಾಣಿಸ್ತಿರ್ಬೇಕು ನಿಮಗೆ ಎಷ್ಟು ತಿಳುವಾಗಿ ಕಟ್ ಮಾಡಿದ್ದೀನಿ ಅಂತ. ನೋಡಿ ತುಂಬ ರುಚಿಕರವಾಗುತ್ತೆ. ಇನ್ನೊಂದು ಮಕ್ಕಳು ಏನು ಮಾಡ್ತಾರೆ, ಪಲ್ಯ ಮಾಡ್ಬೇಕಂತಂದರೆ ಕಹಿ ಆಗಿರುತ್ತೆ. ಮಕ್ಕಳು ಪಲ್ಯ ಅಂತಂದರೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಫ್ರೈ ಮಾಡಿ ತಿನ್ಬೇಕಂತಂದರೆ ಅದು ಕೂಡ ಸ್ವಲ್ಪ ಕಹಿಯಾಗೇ ಇರುತ್ತೆ. ಹಾಗಾಗಿ ಹಾಗಲಕಾಯಿಯನ್ನು ಪಲ್ಯ ಮಾಡೋದಕ್ಕಿಂತ ನನಗಂತೂ ಇದು ತುಂಬಾ ಇಷ್ಟ ಆಗಿದೆ. ನಾನು ಮೊದಲು ಪಲ್ಯ ಇಷ್ಟಪಡ್ತಿದ್ದೆ, ಆಮೇಲೆ ಫ್ರೈ ಮಾಡ್ಕೊಂಡು ತಿನ್ನುವಾಗ ಅದು ಇಷ್ಟಪಡ್ತಿದ್ದೆ. ಫ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಅದೇ ಟೇಸ್ಟ್ ಇರ್ತಿತ್ತು ಅಂತ. ಬಟ್ ಫ್ರೈಗಿಂತಲೂ ಪಲ್ಯಕ್ಕಿಂತಲೂ ಇದು ಚೀಪ್ಸ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ ನಾನು ತೊಗೊಂಡಿರೋದು 4 ಹಾಗಲಕಾಯಿ ಇತ್ತು, ಬಟ್ ಅದು ಒಂದು ಚಿಕ್ಕದಾಗಿತ್ತು, ಅದರಲ್ಲಿ ಸ್ವಲ್ಪ ಪೀಸಸ್ ಬಂತು. ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ ಅದು ಇನ್ನಷ್ಟು ಒಳ್ಳೆಯದಾಗಿತ್ತು, ದೊಡ್ಡದಿತ್ತು ಅಂತಂದರೆ. ಅಂದರೆ ದೊಡ್ಡ ಹಾಗಲಕಾಯಿಗಳಿದ್ರೆ ತುಂಬ ಅಗಲವಾದ ದೊಡ್ಡದಾದ ಪೀಸಸ್ಸೇ ಆಗುತ್ತೆ. ಹಾಗಾಗಿ ಕರಿಯೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನೀವು ದೊಡ್ಡದ ಹಾಗಲಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ದೊಡ್ಡದೇ ತೊಗೊಳ್ಬೇಕಾದ್ರೆ ನೋಡಿ ಈ ಥರ. ಇವಾಗ ನನಗೆ ಎಲ್ಲ ಸೇರಿ ಇಷ್ಟೊಂದು ಪೀಸಸ್ ಬಂತು. ಇದರಿಂದ ಮಾಡೋಣ. ಇದು ಹಾಗೇ ಫ್ರೈ ಮಾಡೋದು ಬೇಡ. ಇದು ಏನು ಮಾಡಬೇಕಂತಂದರೆ ಒಂದು ಬೌಲಲ್ಲಿ ಹಾಕಿ ಒಂದು 10 ನಿಮಿಷದವರೆಗೂ ನಾವು ಏನು ಮಾಡಬೇಕು, ಉಪ್ಪಿನಲ್ಲಿ ನೆನೆ ಹಾಕಬೇಕು. ಈ ಥರ ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೆನೆ ಹಾಕಬೇಕಂದ್ರೆ ಕಹಿ ಹೋಗೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಹಿ ಹೋಗೋವರೆಗೂ ಬಿಡೋಣ. ಇದು 10 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಇವಾಗ 10 ನಿಮಿಷ ಆಗೋಯ್ತು. 10 ನಿಮಿಷ ನಾನು ಉಪ್ಪಲ್ಲಿ ಇಟ್ಟು ಕಹಿ ಹೋಗೋವರೆಗೂ ಅಂತ ಇಟ್ಟಿದ್ದೆ. ಇವಾಗ 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಏನು ಮಾಡಬೇಕಂತ ನೋಡೋಣ ಬನ್ನಿ. ಇದು ಹೇಗೆ ಮಾಡಬೇಕು, ಆಮೇಲೆ ಮನೆಯಲ್ಲೇ ಬಳಸುವಂತಹ ಸಾಮಗ್ರಿಗಳಿಂದ ಯಾವ ರೀತಿ. ತುಂಬ ಸಾಮಗ್ರಿಗಳಂತೂ ಬೇಕಾಗಿಲ್ಲ, ಬರೀ 2-3 ಸಾಮಗ್ರಿಗಳಿದ್ದರೆ ಸಾಕು. ಏನು ಮಾಡಬೇಕಂತ ನೋಡಿ.
ನೋಡಿ ಇದು ಅಕ್ಕಿ ಹಿಟ್ಟು, ಇದು ಜೋಳದ ಹಿಟ್ಟು ಅಂದರೆ ಕಾರ್ನ್ ಫ್ಲೋರ್ ಅಂತ ಹೇಳ್ತೀರಾ ನೀವು. ಇದು ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಅಂತಂದರೆ ಇಷ್ಟೊಂದು ಎಲ್ಲ ಹಾಕಲ್ಲ ನಾನು. ಯಾವ್ದು ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕೋದು, ಯಾಕಂದರೆ ಜೀರಿಗೆ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡೋಣ. ನೋಡಿ ನಂತರ ಕರಿಬೇವು, ಫ್ರೆಶ್ ಆಗಿರುವಂತಹ ಕರಿಬೇವು. ಇದು ನೋಡಿ ಯಾವ ಥರ ಇದೆ, ಫ್ರೆಶ್ ಘಮ ಘಮ ಅನ್ನುತ್ತೆ. ಬಟ್ ನಾವು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಆಗಿ ಬರುತ್ತೆ, ಒಂದು ಸ್ವಲ್ಪ ಗರಿ ಗರಿ ಆಗಿರುತ್ತೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಎಷ್ಟು ಬೇಕು ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ನೋಡಿ ಅಕ್ಕಿ ಹಿಟ್ಟು ಹಾಕೊಂಡೆ. ನಂತರ ಇದು ಜೋಳದ ಹಿಟ್ಟು ಹಾಕೋತಿದ್ದೀನಿ. ಜೋಳದ ಹಿಟ್ಟು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಜೋಳದ ಹಿಟ್ಟು ಜಾಸ್ತಿ ಇದು ಕ್ರಿಸ್ಪಿ ಆಗಿರಲ್ಲ. ಹಾಗಾಗಿ ಅಕ್ಕಿ ಹಿಟ್ಟು ನಾವು ಜಾಸ್ತಿ ಹಾಕೋಬೋದು. ನೋಡಿ ಇವಾಗ ಬಿಳಿ ಎಳ್ಳನ್ನು ಹಾಕೋತಿದ್ದೀನಿ. ಮತ್ತು ಇನ್ನೊಂದು, ನಾವು ಜೀರಿಗೆ ಹಿಂಗೆ ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೂ ಬರುತ್ತೆ. ನಾನು ಸ್ವಲ್ಪ ಕುಟ್ಕೋತೀನಿ, ಯಾಕಂದರೆ ಘಮ ಜಾಸ್ತಿ ಇರಲಿ ಅಂತ. ತುಂಬ ಮಕ್ಕಳಂತೂ ಸಾಯಂಕಾಲ ಟೈಮಲ್ಲಂತೂ ಮಕ್ಕಳಿಗೆ ಇದು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಸಾಯಂಕಾಲ ಟೈಮಲ್ಲಿ ಇದು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ರೆ ಕೈಯಲ್ಲೇ ಮಾಡೋದಕ್ಕಿಂತಲೂ ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋದು ಸ್ವಲ್ಪ, ಅಂದರೆ ಘಮ ಜಾಸ್ತಿ ಇರುತ್ತೆ ಅಂತ ಹಾಕೊಂಡಿದ್ದೀನಿ. ನೋಡಿ ಇದು ಏನು ಮಾಡಬೇಕು ನಾವು, ಆಮೇಲೆ ನೀವು ಕೊತ್ತಂಬರಿ ಕೂಡ ಹಾಕೋಬೋದು. ಆಮೇಲೆ ಬೇರೆ ಕರಿಬೇವು ಹಾಕೋತಿದ್ದೀನಿ. ಆಮೇಲೆ ನೀವು ಪುದೀನ ಸೊಪ್ಪನ್ನು ಹಾಕೋಬೋದು. ಬಟ್ ನೋಡಿ ಇದು ಕರಿಬೇವು ಸೊಪ್ಪನ್ನು ಹೀಗೆ ಹಾಕಕ್ಕೆ ಹೋಗಬೇಡಿ. ಇದನ್ನು ಏನು ಮಾಡಬೇಕು, ಸ್ವಲ್ಪ ಕಟ್ ಮಾಡಿ, ಅಂದರೆ ಈ ಥರ ಸ್ವಲ್ಪ ಒಂದು ಎಲೆಯಲ್ಲಿ 2 ಎಲೆ ಥರ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ನೋಡಿ ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ ನಾವು ಬಿಳಿ ಎಳ್ಳು ಹಾಕಿದ್ವಿ, ಆಮೇಲೆ ಜೀರಿಗೆ ಹಾಕೊಂಡ್ವಿ, ಆಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಕೆಂಪು ಖಾರ, ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಇದನ್ನು ಒಂದು 10 ನಿಮಿಷ ಹೀಗೆ ಬಿಡೋಣ. ಇವಾಗ ಬಿಳಿ ಎಳ್ಳು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ನನಗೆ ಸ್ವಲ್ಪ ಆಗಿದೆ ಅನಿಸುತ್ತೆ. ಹಾಗಾಗಿ ಇವಿಷ್ಟು ಬಿಳಿ ಎಳ್ಳನ್ನು ಹಾಕಿಬಿಡೋಣ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಿಳಿ ಎಳ್ಳುಗಳನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಹಿಟ್ಟು ಕಲಿಸಿ 10 ನಿಮಿಷ ಆಯ್ತಲ್ವ, ಅಲ್ಲಿವರೆಗೂ ಎಣ್ಣೆ ಕಾಯಕ್ಕೆ ಇಟ್ಟಿದೆ ಬಾಣಲಿಯಲ್ಲಿ. ಇವಾಗ ನೋಡಿ ಒಂದೊಂದಾಗಿ ಬಿಡ್ತಾ ಬರೋಣ. ಇನ್ನೊಂದು, ಈ ಥರ ಒಟ್ಟಿಗೆ ಬಿಡಬಾರ್ದು, ಒಂದೊಂದು ಪೀಸ್ ಮಾತ್ರ ಬಿಡಬೇಕು, ಅಂದರೆ ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ ಎಣ್ಣೆ ಕಾದಿದೆ ಇಲ್ಲಪ್ಪ ನೋಡಿದೆ. ಇವಾಗ ನೋಡಿ ಈ ಥರ ಒಂದೊಂದು ಪೀಸನ್ನು ಬಿಡ್ತಾ ಬರೋಣ. ಈ ಥರ ಒಂದೊಂದು ಪೀಸನ್ನು ಬಿಡ್ತಾ ಬರೋಣ. ಮಕ್ಕಳಂತೂ ತುಂಬ ಇಷ್ಟಪಡ್ತೇನೆ ತಿಂತಾರೆ, ಯಾಕಂತಂದರೆ ಮಕ್ಕಳಿಗೆ ಇದು ತುಂಬ ಇಷ್ಟ. ಹಾಗಾಗಿ ಕಹಿ ಇರುತ್ತೆ ಅಂತ ಅಂತಾರೆ, ಬಟ್ ತಿನ್ನಕ್ಕೆ ಮಾತ್ರ ಇದೇ ಇಷ್ಟಪಡ್ತಾರೆ. ಯಾಕಂದ್ರೆ ಇದು ಪಲ್ಯ ಮಾಡಿರಲ್ಲ, ನಾವು ಪಲ್ಯದಲ್ಲಿ ಇನ್ನೂ ಕಹಿ ಬಿಟ್ಟಿರುತ್ತೆ. ಹಾಗಾಗಿ ಇದರಲ್ಲಿ ಏನೂ ಚೂರು ಕಹಿ ಬರೋಲ್ಲ. ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಅದೇ ಥರನೇ ಇದು ಮಾಡಬೇಕು. ಅಂತಂದರೆ ಬ್ರೌನ್ ಕಲರ್ ಬರೋವರೆಗೂ ಅಂದರೆ ಬೆಂದಿರುತ್ತೆ ಅಂತ ಅರ್ಥ. ನೋಡಿ ಈ ಥರ ಎತ್ತಿ ಬಿಟ್ಕೊಳ್ತಾ ಬರೋಣ. ಸ್ವಲ್ಪ ಬ್ರೌನ್ ಕಲರ್ವರೆಗೂ ಬರಬೇಕು. ಯಾಕಂದರೆ ನಾವು ಜೀರಿಗೆ ಹಾಕಿರ್ತೀವಿ, ಎಳ್ಳು ಹಾಕಿರ್ತೀವಲ್ವ, ತುಂಬ ತಿನ್ನೋಕ್ಕಂತೂ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇದು ತುಂಬ ಹೊತ್ತು ಸ್ವಲ್ಪ ಬೇಯಬೇಕು, ಒಂದು 6-7 ನಿಮಿಷದವರೆಗೂ ಬೇಯಬೇಕು. ಇದು ಎಣ್ಣೆಯಲ್ಲಿನೇ ಫ್ರೈ ಆಗಬೇಕು. ನಾವು ಆಚೆ ಕಡೆ ಏನು ಪಾನಿಪುರಿ, ಆಮೇಲೆ ಗೋಬಿ, ಹಾಗಲಕಾಯಿ ಚಿಪ್ಸ್ ಅದು ಇದು ಅಂತ ತಿಂತಾ ಇರ್ತೀವಿ. ಹಾಗಾಗಿ ಅದು ಹೊರಗಡೆ ತಿನ್ನೋಕ್ಕಿಂತ ಮುಂಚೆ ನಾವು ಇಲ್ಲೇ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದು ಈ ಚಳಿಗಾಲದಲ್ಲಿ ಕೂಡ ಸಾಯಂಕಾಲ ಟೈಮಲ್ಲಿ ನಾವು ಮಾಡಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ. ಯಾಕಂದರೆ ಸಾಯಂಕಾಲ ಟೈಮಲ್ಲಿ ನಮಗೆ ತುಂಬ ಚಳಿ ಆಗ್ತಿರ್ತಲ್ಲ. ಹಾಗಾಗಿ ನಾವು
ಚಳಿ ಟೈಮಲ್ಲಿ ಈ ಥರ ಮಾಡ್ಕೊಂಡ್ರೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಇದು. ಕಾಣಿಸ್ತಿರ್ಬೇಕು ನಿಮಗೆ ಇದು ನೋಡಿ. ಈ ಥರ ಸ್ವಲ್ಪ ಫ್ರೈ ಆಗಲಿ, ಅದು ಗುಳ್ಳೆಗಳು ಬರೋದು ನಿಲ್ಲಿ ಸ್ವಲ್ಪ. ನೋಡಿ ಈ ಥರ ಕಾಣಿಸ್ತಿರ್ಬೇಕು ಯಾವ ಥರ ಬರ್ತಿದೆ ಅಂತ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇರಲಿ, ಯಾಕಂತಂದ್ರೆ ಬೆಂದಿರುತ್ತೆ ಅಂತ ಅರ್ಥ. ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಈ ಥರ ಕುರುಮ್ ಅಂತ ಸೌಂಡ್ ಬರುತ್ತೆ ತಿನ್ನೋ ಟೈಮಲ್ಲಿ. ಅದು ಅದೇ ಥರನೇ ಇರಲಿ. ನೋಡಿ ಯಾವ ಥರ ಬಂದಿದೆ ಇದು. ಇವಾಗ ಬಾಯಲ್ಲಿ ನೀರು ಬರ್ತಿದೆ ಇದು ನೋಡಿ. ತುಂಬ ಕುರುಕುಲ್ಲ ಥರ ಕೈಯಲ್ಲಿ ಒಂಥರ ಫೀಲ್ ಅನಿಸ್ತಿದೆ ಇದು. ಫುಲ್ ಬ್ರೌನ್ ಬರಲಿ, ಅದು ಅಲ್ಲಿವರೆಗೂ ಬಿಡೋಣ. ಇದು ಅಂದರೆ ಕಹಿ ಹೋಗುತ್ತೆ, ಬ್ರೌನ್ ಕಲರ್ ಆದರೆ ಕಹಿ ಹೋಗುತ್ತೆ. ಹಾಗಾಗಿ ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ಕಾಣಿಸ್ತಿರ್ಬೇಕಿದು. ನೋಡಿ ಚಟಪಟ ಮತ್ತೆ ಅಂದರೆ ಎಳ್ಳುಗಳು ಈ ಎಣ್ಣೆಯಲ್ಲಿ ಕರೆದಾಗ ಹೆಂಗದು ಬಿಚ್ಕೋತಲ್ವ, ಅದು ಕಾಳು ಬಿಚ್ಕೋತ. ಹಾಗಾಗಿ ಇದು ಚಟಪಟ ಅಂತಿರುತ್ತೆ ಇದು. ಕಾಣಿಸ್ತಿರ್ಬೇಕು ನಿಮಗೆ ಇದು. ಇವಾಗ ಬ್ರೌನ್ ಕಲರ್ ಬಂದಿದೆ, ಇವಾಗ ತೆಗೆದು ಬಿಡೋಣ ಇದು. ಅಂದರೆ ಈ ಕಲರ್ ಬಂದಾಗ ನಾವು ತೆಗೆದುಬಿಟ್ರೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ. ಈ ಥರ ಕಲರ್ ಬಂದಿರುತ್ತೆ ಇದು. ಇದೇ ಥರನೇ ಎಲ್ಲಾನು ಮಾಡ್ಕೊಂಡು ನೋಡಿ ಇದು. ಮತ್ತೆ ಇದೇ ಆಯಿಲಲ್ಲಿ ಈ ಥರ ಬಿಡೋಣ. ಯಾವ ಥರ ಎಣ್ಣೆಯಲ್ಲಿ ಬಿಟ್ಕೊಂಡು ಇಟ್ಕೊಂಡು ಇದೇ ಥರನೇ ಮಾಡ್ತೀವಿ. ಇದು ಸೌಂಡ್ ಆಗ್ತಿರ್ಬೇಕು ಕಟಕಟಪ ಅಂದ್ರೆ. ಇದು ಹಾಗೆ ಥರ ತಯಾರಿಸ್ತಿರ್ಬೇಕು, ಯಾಕಂದರೆ ಒಂದಕ್ಕೊಂದು ಅಂಟು ಬಿಡುತ್ತೆ ಇದು. ಹಾಗೆ ಸ್ವಲ್ಪ ತಯಾರಿಸ್ತಿರ್ಬೇಕು ಇದು. ನೋಡಿ ಯಾವ ಥರ ಆಗಿದೆ ಅಂತ ಸೌಂಡ್ ಕೂಡ ಬರ್ತಿರ್ಬೇಕು. ಈ ಥರ ಆಗುತ್ತೆ ಇದೆಲ್ಲ ತೆಗೆದ ನಂತರ. ನೋಡಿ ಇವಾಗ ಫುಲ್ ಕ್ರಿಸ್ಪಿಯಾಗಿ ಸೌಂಡ್ ಬರ್ತಿರ್ಬೇಕು ಈ ಥರ. ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ನೀವು ಸ್ಟೋರ್ ಮಾಡಿ ಕೂಡ ಈ ಥರ ಮಾಡಿ 1 ಮಂತ್ವರೆಗೂ ತಿನ್ಬೋದು. ಯಾಕಂದರೆ ಸ್ಟೋರ್ ಮಾಡಿ ಗಾಳಿ ಹೋಗದೆ ಡಬ್ಬದಲ್ಲಿ ಇಟ್ಟರೆ ನೀವು 1 ಮಂತ್ವರೆಗೂ ತಿನ್ಬೋದು. ಈ ಥರ ನೋಡಿ ಯಾವ ಥರ ಸೌಂಡ್ ಆಗುತ್ತೆ, ಕುರ್ಕುಲ್ ಆಗಿರುತ್ತೆ, ಸೌಂಡ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.